ಇವತ್ತು ಕರ್ನಾಟಕದ ಸ್ಪೆಷಲ್ ಆ್ಯಂಡ್ ಟ್ರೆಡಿಷ್ನಲ್ ತಿಂಡಿ ಒಂದನ್ನು ಮಾಡಿ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಇದಿಲ್ದಿರ ಯಾವ ಹಬ್ಬಗಳು ಇಲ್ಲ ರೀ. ಅಷ್ಟು ಫೇಮಸ್ಸು, ಅಷ್ಟೊಂದು ರೂಢಿಯಾಗಿದೆ ಈ ತಿಂಡಿ. ಬರ್ತಾ ಇರೋ ವರಲಕ್ಷ್ಮಿ ಹಬ್ಬಕ್ಕೆ ಬಾಯಲ್ಲಿಟ್ಟರೆ ಕರಗೋಗೋ ಥರ ಅಷ್ಟೊಂದು ಮೃದುವಾದ ಮತ್ತು ತುಂಬ ರುಚಿಯಾಗಿರುವಂಥ ಒಬ್ಬಟ್ಟು ರೆಸಿಪಿನ ಇವತ್ತು ತಂದಿದ್ದೀನಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಇಲ್ಲಿ ನಾನು 1 ಗ್ಲಾಸ್ ತಗೊಂಡು ಸಣ್ಣ ರವೆ, ಚಿರೋಟಿ ರವೆ ಅಂತ ಬರುತ್ತೆ, ಆ ರವೆನ 1 ಗ್ಲಾಸಷ್ಟು ಹಾಕೋತಾ ಇದ್ದೀನಿ. ಮತ್ತು 1.5 ಗ್ಲಾಸಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಈ ರವೆ ಜೊತೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ 1 ಗ್ಲಾಸ್ನ ನಾನು ಜರಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಅರ್ಧ ಗ್ಲಾಸ್ ಹಿಟ್ಟನ್ನ ಹಾಕ್ಕೊಂಡು ಜರಡಿ ಇಟ್ಕೋತೀನಿ. ಏನಾದ್ರು ಕಸ ಇದ್ದರೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ಜರಡಿ ಹಿಡಿಬೇಕು. ಯಾವುದೇ ಸಿಹಿ ತಿಂಡಿ ಮಾಡೋವಾಗ 1 ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಅದರದ್ದು ರುಚಿ ಹೆಚ್ಚಾಗುತ್ತೆ ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು. ಈಗ ನಾನು 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1/4 ಚಮಚ ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಚಿರೋಟಿ ರವೆ, ಮೈದಾ ಹಿಟ್ಟು ಯಾವ ಗ್ಲಾಸಲ್ಲಿ ಯಾವ ಅಳತೆಯಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ಲ ಆ ಗ್ಲಾಸಲ್ಲೇ ನಾನು 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಳ್ಳೋಣ. ಒಂದೇ ಸಲ ನೀರು ಹಾಕ್ಬಿಟ್ರೆ ತೆಳ್ಳಗಾಗ್ಬೋದು, ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಕಲಿಸ್ಕೋತಾ ಇದ್ದೀನಿ ನಾನು ಈ ಥರ. ಸ್ವಲ್ಪನೇ ನೀರು ಹಾಕ್ಕೋಬೇಕು. ನೋಡಿ, ಈಗ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ 1 ಗ್ಲಾಸಷ್ಟು ನೀರು ಖಾಲಿಯಾಗಿದೆ. ಮತ್ತು ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನಾನು. ನೋಡಿ, ಮತ್ತೆ 1/4 ಗ್ಲಾಸಷ್ಟು ನೀರು ತೊಗೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನಾನು. ಈ ಒಬ್ಬಟ್ಟಿಗೆ ಮೇನ್ ಏನಂದರೆ ಈ ಕಣಕನೇ ಭಾಳ ಇಂಪಾರ್ಟೆಂಟು. ಇದನ್ನು ಸರಿಯಾಗಿ ನಾವು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಳ್ಳಿಲ್ಲ ಅಂತಂದರೆ ಒಬ್ಬಟ್ಟು ಸರಿಗೆ ಬರೋದಿಲ್ಲ. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪನೇ ನೀರು ಹಾಕ್ಕೊಂಡು ಹೇಗೆ ಕಲಿಸ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೈಗೆ ಅಂಟಬೇಕು. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ನಾನು ನಾದ್ಕೋತೀನಿ. ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಅಬ್ಸರ್ವ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಾವು. ನೋಡಿ, ಸಾಫ್ಟ್ ಆಗ್ತಾಯಿದೆ, ಈಗ ನೋಡ್ತಾ ಇದ್ದೀರಲ್ವಾ. ಈಗ ಮತ್ತೆ ಇದನ್ನು ನಾನು 30 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ನಾದ್ಕೋತೀನಿ. ನೋಡಿ, ಆಲ್ರೆಡಿ ಸಾಫ್ಟ್ ಆಗಿದೆ. ನೋಡಿ, ಇನ್ನೂ ಸಾಫ್ಟ್ ಆಗಬೇಕು. ಈ ಥರ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು 2 ಅವರ್ವರೆಗೂ ಇದನ್ನ ನೆನೆಯಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು 2 ಗ್ಲಾಸಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಒಂದೇ ಮೆಜರ್ಮೆಂಟು, ಚಿರೋಟಿ ರವೆಗೆ, ಮೈದಾ ಹಿಟ್ಟಿಗೆ, ಬೇಳೆಗೆ ಎಲ್ಲದಕ್ಕೂ ಒಂದೇ ಅಳತೆನ ತೊಗೊಳ್ಳೋಣ. ನೀವು ಯಾವ ಗ್ಲಾಸಲ್ಲಿ ಹಾಕೋತೀರಾ ಅದನ್ನೇ ಅಳತೆ ತೊಗೊಂಡು ಅದರಲ್ಲೇ 2 ಗ್ಲಾಸಷ್ಟು ನಾನು ಹಾಕೋತಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ 5-6 ಜನ ಇದ್ದೀವಿ, ಅದಕ್ಕೋಸ್ಕರ ಒಬ್ಬಟ್ಟು ಜಾಸ್ತಿ ಬೇಕು. ನಾನು ಅದಕ್ಕೆ 2 ಗ್ಲಾಸಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ 1 ಗ್ಲಾಸಷ್ಟು ಹಾಕ್ಕೊಳ್ಳಿ. 1 ಗ್ಲಾಸಲ್ಲಿ ನೀವು ಬೇಳೆ ಹಾಕ್ಕೊತಿದ್ದೀರಾ ಅಂದರೆ ಅರ್ಧ ಗ್ಲಾಸ್ ಚಿರೋಟಿ ರವೆ, 1 ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಬೇಳೆನ 2 ಸಲ ತೊಳ್ಕೊಂಡಿದ್ದೀನಿ. ಈಗ ನಾನು ನೀರು ಹಾಕ್ಬಿಟ್ಟು ನಾನು ಆಲ್ರೆಡಿ ಸ್ಟವ್ ಮೇಲೆ 8 ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈಗ ತೊಳೆದಿರೋ ಬೇಳೆನ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನಾವು. ನೋಡಿ, ಈ ಥರ ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ. ಉಕ್ಕೋವಾಗ ಈ ಥರ ನೊರೆ ಬರುತ್ತೆ, ಈ ನೊರೆನೆಲ್ಲ ತೆಗೆದುಬಿಡೋಣ, ಚೆನ್ನಾಗಿರಲ್ಲ, ಇದೆಲ್ಲ ತೆಗಿಬೇಕು. ಕೆಲವರು ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡ್ತಾರೆ, ನಾನು ಕುಕ್ಕರಲ್ಲಿ ಬೇಯಿಸಲ್ಲ, ಈ ಥರ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ. ಈಗ ನಾನು ಒಂದು ಮೀಡಿಯಮ್ ಸೈಜ್ದು ತೆಂಗಿನಕಾಯಲ್ಲಿ 3/4 ಭಾಗದಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 2 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. 10 ಏಲಕ್ಕಿನ ತೊಗೊಂಡಿದ್ದೀನಿ. ಈಗ ಏಲಕ್ಕಿನೆಲ್ಲ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಈ ಥರ ಸಿಪ್ಪೆ ಬಿಡಿಸ್ಕೊಂಡು ತೆಗೆದಿಟ್ಕೊಳ್ಳೋಣ. ಈ ಏಲಕ್ಕಿ ಬಿಡಿಸಿರ್ತೀವಲ್ಲ ಆ ಸಿಪ್ಪೆನ ಬಿಸಾಕಬೇಡಿ. ಇದನ್ನು ಟೀ ಪುಡಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಟೀ ಮಾಡೋವಾಗ ಹಾಕಿದ್ರೆ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಕೊಡುತ್ತೆ, ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಏಲಕ್ಕಿ ಮತ್ತು ತೆಂಗಿನಕಾಯಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಈಗ ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ಬೆಲ್ಲನ ಒಂದು ಕವರ್ ಇದ್ದರೆ ಆ ಕವರಲ್ಲಿ ಹಾಕ್ಬಿಟ್ಟು ಇದನ್ನು ಜಜ್ಕೋಬೇಕು.
ಜಜ್ಜಿಬಿಟ್ಟು ಪುಡಿ ಮಾಡ್ಕೊಬೇಕು ಇದನ್ನು. ನೋಡಿ ಈ ಥರ ಪುಡಿ ಮಾಡಿಕೊಂಡು ಸೇಮ್ ಗ್ಲಾಸಲ್ಲೇ ನಾನು 2 ಗ್ಲಾಸ್ ಬೇಳೆ ಹಾಕಿದ್ದೀನಿ, 2 ಗ್ಲಾಸಷ್ಟು ಬೆಲ್ಲದ ಪುಡಿನ ತೊಗೋತಿದ್ದೀನಿ ನಾನು. ನೀವು ಕಡಿಮೆ ಸ್ವೀಟ್ ತಿಂತೀರಾ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವೀಟ್ ಚೆನ್ನಾಗಿ ತಿಂತಾರೆ, ಅದಕ್ಕೋಸ್ಕರ 2 ಗ್ಲಾಸ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಈಗ ಬೇಳೆ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಬೇಳೆ ಬೆಂದಿದೆ. ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ನೀರೆಲ್ಲನೂ ಬಸ್ಕೊಂಬಿಡೋಣ. ನೋಡಿ ಈ ಥರ ಬಸ್ಕೊಂಡು ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಇದರಲ್ಲೇ ನಾನು ಒಬ್ಬಟ್ಟು ಸಾರನ್ನ ಮಾಡೋದು ರೆಸಿಪಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಬೇಳೆ ಎಲ್ಲ ಬೆಂದಿದೆ. ಈಗ ಸ್ಟವ್ ಹಚ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಹಾಕೋತಾ ಇದ್ದೀನಿ. ಹಾಗೆಯೇ ಏಲಕ್ಕಿ ಮತ್ತು ತೆಂಗಿನಕಾಯಿ ಎರಡನ್ನೂ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಚೆನ್ನಾಗಿ ಒಂದುಗೂಡಬೇಕು, ಆ ಥರ ಕುದಿಸ್ಕೊಳ್ಳೋಣ. ಕುದಿಯೋವಾಗ ನೀರಾಗುತ್ತೆ, ಏನು ಭಯಪಡಬೇಡಿ, ಯಾಕಂದರೆ ಆರಿದ ಮೇಲೆ ಇದು ಸ್ವಲ್ಪ ಗಟ್ಟಿಗಾಗುತ್ತೆ. ನೋಡಿ ಈ ಥರ ಆಗಿದೆ ಆರಿದ ಮೇಲೆ. ಈಗ ಇದನ್ನು ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಇದು ರುಬ್ಬೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ನಾನು. ಅಕಸ್ಮಾತ್ ಈ ಹೂರಣ ಏನಾದರೂ ತೆಳ್ಳಗಾಯಿತು ಅಂದರೆ ಅದಕ್ಕೂ ಏನು ಭಯ ಪಡೋದು ಬೇಡ. ಎಲ್ಲ ಹೂರಣನೂ ಮತ್ತೆ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ತಿರುಗಿಸಿ. ಈ ಥರ ತಿರುಗಿಸ್ಬಿಟ್ಟು ಕೈಯಲ್ಲಿ ತೆಗೆದು ಹಿಂಗೆ ಮಾಡಿದ್ರೆ ಈ ಥರ ಉಂಡೆ ಆಗಬೇಕು. ಮತ್ತು ಇದು ಆರಿದ ಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ 2 ಅವರು ಹಿಟ್ಟನ್ನ ನೆನೆಸಿಟ್ಟಿದ್ದೀವಿ. ನೋಡಿ ಹಿಂಗೆ ಎಳೆದ್ರೆ ಹಿಂಗೆ ಬರಬೇಕು ಹಿಟ್ಟು, ಆವಾಗಲೇ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಹಿಟ್ಟು ಕಲಸೋವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದು. ಕೆಲವ್ರು ಸರಿಯಾಗಿ ತೋರಿಸೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ನಿಮಗೆ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಒಂದು ಚಿಕ್ಕ ಬಾಲ್ ಸೈಜಷ್ಟು ಹಿಟ್ಟನ್ನ ತಗೊಳ್ಳೋಣ. ನೋಡಿ ಬೇಳೆ ಎಲ್ಲನೂ ಆರಿಬಿಟ್ಟು ಕರೆಕ್ಟಾಗಿ ಆಗಿದೆ. ಈಗ ಒಂದು ಬಟರ್ ಪೇಪರ್ ಅಂತ ಸಿಗುತ್ತೆ, ಹೋಳಿಗೆ ಮಾಡೋದಕ್ಕೆ ಅಂತಲೇ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಪೇಪರ್ನ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಹಿಟ್ಟನ್ನ ಸ್ವಲ್ಪ ತಟ್ಕೊಂಬಿಟ್ಟು ಈ ಹೂರಣನ ಅದರೊಳಗಡೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಡ್ಚ್ಕೊಳ್ಳೋಣ. ಲಟ್ಸೋವಾಗ ಆ ಹೂರಣ ಎಲ್ಲ ಹೊರಗಡೆ ಬರಬಾರ್ದು, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಈ ಥರ ಮಡ್ಚ್ಕೊಂಡು ತೆಳ್ಳಿಗೆ ಲಟ್ಟಿಸ್ಕೊಳ್ಳೋಣ. ಬಟರ್ ಪೇಪರ್ನೇ ತಿರುಗಿಸ್ಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀಟಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ತೆಳ್ಳಗಾಗಿದೆ. ನಾನು ಮೊದಲೇ ಸ್ಟವ್ ಹಚ್ಬಿಟ್ಟು ಪ್ಯಾನ್ನ ಒಲೆ ಮೇಲೆ ಇಟ್ಟಿದ್ದೆ, ಕಾದಿದೆ. ಈಗ ನೋಡಿ ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ಹಾಕಿದ ತಕ್ಷಣವೇ ಬೆಂದ ಮೇಲೆ ಮುಗಿಸ್ಕೋಬೇಕು. ಮತ್ತೆ ಒಂದು ಸಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಖಂಡಿತ ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಉಪಯೋಗಿಸಿ ಮಾಡಿ. ಇದೇ ಥರ ಹೋಳಿಗೆ ಬರುತ್ತೆ, ತುಂಬ ಟೇಸ್ಟಿಯಾಗಿರೋದು. ಮಿಕ್ಕಿದೆಲ್ಲನೂ ಇದೇ ಥರ ಪ್ರೊಸೀಜರಲ್ಲೇ ಮಾಡ್ಕೊಳ್ಳಿ ನೀವು. ನೋಡಿ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಬೇಗ ಆಗಿಬಿಡುತ್ತೆ ಒಬ್ಬಟ್ಟು. ನಾವು ತಯಾರು ಮಾಡ್ಕೊಳ್ಳೋದೇ ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟು ಬಿಟ್ಟರೆ ಮಾಡೋದು ತುಂಬಾ ಸುಲಭ. ನೋಡಿ ಈ ಥರ ಬಿಸಿಯಾದ ಕರ್ನಾಟಕದ ಟ್ರೆಡಿಷ್ನಲ್ ಬೇಳೆ ಒಬ್ಬಟ್ಟು ರೆಡಿ ಇದೆ. ಇದನ್ನು ತುಪ್ಪದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್. ಬಾಯ್.